ಇಂದು ಖಾನಾಪುರ ತಹಸೀಲ್ದಾರ್ ಕಚೇರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ನಂತರ ಮಾತನಾಡಿ ಹಕ್ಕಿ ಪಕ್ಕಿ ಹಾಗೂ ಕಾತರಕರಿ ಸಮುದಾಯಗಳ ಗುರುತಿನ ಚೀಟಿ, ಪಡಿತರ ಚೀಟಿ ಹಾಗೂ ಜಾತಿ ಪ್ರಮಾಣ ಪತ್ರ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿ ಬೆಳಗಾವಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಖಾನಾಪುರ ತಹಸೀಲ್ದಾರ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬೆಳಗಾವಿಯ ದೌರ್ಜನ್ಯ ಸಮಿತಿ ಸದಸ್ಯರು ಆದಂತಹ ಮಲ್ಲೇಶ್ ಚೌಗಲ, ರಾಜಶೇಖರ ಹಿಂಡಲ್ಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ, ದುರ್ಗಪ್ಪ ದಂಡಿನವರ್, ಜಿಲ್ಲಾ ಅಧ್ಯಕ್ಷ ವಿಠ್ಠಲ್ ಸಗರ್ ಮನವರ್, ರಾಘವೇಂದ್ರ ಚಲವಾದಿ, ಸಂದೀಪ್ ಚಲವಾದಿ, ದಯಾನಂದ ಆದಿವಾಸಿ, ದತ್ತು ಕದಂ, ವಾಣಿಶ್ರೀ ಆದಿವಾಸಿ, ರಾಜಶೇಖರ್ ಚಲವಾದಿ, ಅದೃಶ ಹಿಂಡಲ್ಗಿ, ಬಸವರಾಜ್ ಮಾದರ್, ರವಿ ಮಾದರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜಕರ ಅಧ್ಯಕ್ಷರ ಮೈಕ್ ತಗೋರಿ. 2011ರ ಜನಗಣತಿ ಪ್ರಕಾರ ಕಾಲಮ್ ನಂಬರ್ ಪರಿಶಿಷ್ಟ ಪಂಗಡ ಅಲೆಮಾರಿ ಕಾಲಮ್ನಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ 3ನೇ ಕಾಲಮ್ನಲ್ಲಿ ಹಕ್ಕಿ ಪಕ್ಕಿ ಇದೆ ಸರ್, ಕಾಲಮ್ ನಂಬರ್ 3ರಲ್ಲಿ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಅಲೆಮಾರಿ ಕಾಲಮ್ ನಂಬರ್ 7ರಲ್ಲಿ ಕಾತ್ತರಿ, ಕಾತೋಡಿ ಅನ್ನುವಂಥವು ಏನು ಅದಾವ ಸರ್, ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಖಾನಾಪುರ ತಾಲೂಕಿನಲ್ಲಿ ಮಾತ್ರ ಕಾತೋಡಿ ಮತ್ತು ಕಾತ್ತರಿ ಸಮುದಾಯಗಳು ಇರೋದು ಸರ್. ಅವತ್ತಿನ ಜನಗಣತಿ ಪ್ರಕಾರ 276 ಕಾತ್ತರಿ ಸಮುದಾಯ ಇದೆ ಸರ್. ಮತ್ತೆ ಹಕ್ಕಿ ಪಿಕ್ಕಿ ಸಮುದಾಯ 11,892 ಹಕ್ಕಿ ಪಿಕ್ಕಿ ನಮ್ಮ ಎಂಟರ್ ಸ್ಟೇಟಲ್ಲಿ ಇದೆ ಸರ್ 2011ರಿಂದ. ಆ 5 ಜಿಲ್ಲೆಗಳಿಗೆ ಏನು ಸಮೀಕ್ಷೆ ಆಗಿ ಅವಾಗ ಏನು ಫಾರೆಸ್ಟ್ ಆ್ಯಕ್ಟ್ ಬರುತ್ತೆ ಸರ್, ಅವ್ರು ಶಿಫ್ಟ್ ಮಾಡಿದ್ರು. ಇಲ್ಲಿ ಕೆಲವೊಂದು ಭಾಗಗಳಿಗೆ ಏನು ಹಳ್ಳಿಗಳಿಗೆ ಉಂಟು ಸರ್, ಇಲ್ಲಿ ನೆಟ್ವರ್ಕ್ ಸಮಸ್ಯೆ, ಒಬ್ಬರು ಅಧಿಕಾರಿಗಳು ಹೋಗದಿರೋ ಪರಿಸ್ಥಿತಿ, ಇಲ್ಲಿ ಕಾಲ್ನಡಿಗೆಯಿಂದ ಸಂಚಾರ ಮಾಡಬೇಕು. ಹೀಗಾಗಿ ಕಾರ್ಡ್ಗಳಲ್ಲಿ ಸರಿಯಾದ ರೀತಿಯಿಂದ ಮಾಹಿತಿಯಿಂದ ಇವು ವಂಚಿತವು ಸರ್, ನಿಖರವಾದ ಮಾಹಿತಿಯಿಂದ ಇಲ್ಲದಕ್ಕಾಗುತ್ತೆ. ಪೂರ್ವಾಚರ ಕಾಲದಿಂದನೂ ಇವರು ಯಾವುದೇ ವಿದ್ಯಾಭ್ಯಾಸ ಇಲ್ಲ, ಜನಗಳ ಮಧ್ಯೆ ಸಂಪರ್ಕ ಇಲ್ಲ, ಕಾಡಿನನ್ನು ನಂಬಿಕೊಂಡು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಕಾಡು ಜೊತೆಗೆ ಬಂದ ಸರ್. ಈಗ ಪ್ರತಿಯೊಂದಕ್ಕೂ ದಾಖಲಾತಿಗಳು, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲಕ್ಕೂ ದಾಖಲಾತಿಗಳು ಬೇಕು. ಈಗ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಇವರಿಗೆ ಬೆಂಬಲ ಕೊಡುತ್ತೇವೆ ಸರ್. ನಿರ್ದಿಷ್ಟವಾಗಿ ಯಾರಿಗೆ ಅವಶ್ಯಕತೆ ಇದೆ, ಇದು ನಿರ್ದಿಷ್ಟವಾಗಿ ಇವರೇ ಹಕ್ಕಿ ಪಿಕ್ಕಿ, ಇವರೇ ಕಾಕ್ತರಿ ಅನ್ನುವಂಥದ್ದನ್ನು ತಮ್ಮ ಅಧಿಕಾರಿಗಳ ಜೊತೆಗೆ, ಫಾರೆಸ್ಟ್ಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಯಾರ್ಯಾರು ಬರ್ತಾರಲ್ಲ ಸರ್, ಅವ್ರ ಜೊತೆಗೆ ಇದನ್ನೊಂದು ಶೀಘ್ರದಲ್ಲಿ ಸಮೀಕ್ಷೆ ಮಾಡಬೇಕು ಸರ್. ಯಾಕಂದರೆ 2000 ಎಷ್ಟು ಕುಟುಂಬಗಳಿದ್ದಾವೆ ಕಾಕ್ತರಿ ಸರ್ 49. ಎಲ್ಲರಿಗೂ ಜಾತಿ ಪ್ರಮಾಣ ಪತ್ರ ಇದೆಯಾ? ಜಾತಿ ಪ್ರಮಾಣ ಕೆಲವರು ಪಡೆದಿದ್ದಾರೆ ಸರ್, ಕೆಲವರು ಪಡೆದಿದ್ದಾರೆ. ಈ 49 ಅಂತ ಯಾವ ಮಾಹಿತಿ ಪ್ರಕಾರ ಇದೆ ಸರ್? ನಾವೇ ನಮ್ಮ ಇಲಾಖೆಯಿಂದ ಮಾಡಿದ್ವಿ. ಇಲಾಖೆ ಜೊತೆನಲ್ಲಿ ಮೊನ್ನೆ ಒಂದು ಸಮೀಕ್ಷೆ ಮಾಡಿದ್ದೀರಲ್ವಾ, ಸರಿ ಸರ್, ಅದನ್ನು ಒಂದು ಬೇಸ್ ಲೈನ್ ಇತ್ತು. ಎಸ್, ಅದನ್ನು ಮೀರಿ ನಾನು ಒಂದು ಕುಟುಂಬವನ್ನು ನಾನು ನೋಡಲ್ಲ. ಎಸ್, ಅದು ಬಿಕಾಸ್ ಏನಾಗುತ್ತೆ, ಈ ತರ ಎಕ್ಸರ್ಸೈಸಸ್ ಮಾಡುವಾಗ ಯಾವಾಗಲೂ ಬೇರೆ ಕಡೆಯಿಂದ ಜನರು ಬಂದು ಇಲ್ಲಿ ಜನರಿಗೆ ತೊಂದರೆ ಕೊಡೋ ಅವಕಾಶಗಳು, ಸಂದರ್ಭಗಳು ಸೃಷ್ಟಿ ಆಗ್ತವೆ. ಅದಾಗಬಾರ್ದಂದ್ರೆ ನಾವೊಂದು ಬೇಸ್ ಲೈನ್ ಇಟ್ಕೋಬೇಕು. ಆ ಬೇಸ್ ಲೈನ್ ಮೀರಿ ನಾವು ನಮ್ಮ ಸ್ಕೋಪ್ ನ ಎಕ್ಸ್ಪ್ಯಾಂಡ್